ಹೊಸ ವರ್ಷದ ಇವತ್ತು ನಾವು ದೇವಸ್ಥಾನದಲ್ಲಿ ಶುರು ಮಾಡ್ತಾ ಇದ್ದೀವಿ. ಈಗ ಬೆಳಗಿನ ಜಾವ 4:15. ಸೊ ಬೆಳಗಿನ ಜಾವ 4:15ಗೆ ನಾವು ದೇವಸ್ಥಾನಕ್ಕೆ ಹೋಗಿರೋದ್ರಿಂದ ಬೀದಿ ಪೂರ ಖಾಲಿಯಾಗಿತ್ತು. ಆಮೇಲೆ ದೇವಸ್ಥಾನದಲ್ಲಿ ಬರೀ ಫಸ್ಟ್ ಬ್ರಾಹ್ಮಣರು ಪೂಜೆ ಮಾಡಿ 4:15ಗೆ ಪೂಜೆ ಎಲ್ಲ ಮಾಡಿ ಅವ್ರಿಗೆ ಭೋಜನ ಅರ್ಪಿಸ್ತಾರೆ. ಅದಾದ್ಮೇಲೆ ನಮ್ಮೆಲ್ರಿಗೂ ಪ್ರಸಾದ ಕೊಡ್ತಾರೆ. ಐಶು ಹಾಯ್, ಹೊಸ ವರ್ಷದ ಶುಭಾಶಯಗಳು. ಇಷ್ಟು ವರ್ಷದಲ್ಲಿ ನಾವು ಯಾವತ್ತೂ 4:15 ಆ ರೀತಿ ದೇವಸ್ಥಾನಕ್ಕೆ ಹೋಗಿರಲಿಲ್ಲ. ಒಂದು 5:30-6 ಗಂಟೆ ಹೋಗಿರೋದುಂಟು. ಸೊ 4:15ಗೆ ಮೊದಲನೇ ಪೂಜೆ ದೇವ್ರಿಗೆ ಮಾಡಿದಾಗ ಅದು ನೋಡೋ ಅವಕಾಶ ಸಿಕ್ತು. ಇವಾಗ ಎಲ್ಲ ಪ್ರಸಾದ ಕೊಡ್ತಾ ಇರೋದು ಇಲ್ಲಿ. ಸೊ 6:15 ಹಾಗೆ ನಾವೆಲ್ಲ ಪೂಜೆ ಎಲ್ಲ ಮುಗಿಸ್ಕೊಂಡು ಹೊರಟ್ವಿ. ಸೊ ನಾವು ಆಚೆ ಕಾರ್ ಹತ್ರ ಹೋಗಬೇಕಾದ್ರೆ ನೋಡಿದ್ವಿ, ಲೈಕ್ ಮನೆ ಮುಂದೆ ಎಷ್ಟೊಂದು ಜನ ರಂಗೋಲಿ ಹಾಕ್ತಿದ್ರು. ಅಲ್ಲಿ ಪೂರ್ತಿ ಎಲ್ಲ ಮನೆಯವರು ಹಾಕಿದ್ರು. ಸೊ ಇದೆಲ್ಲ ನಾವು ಲೈಕ್ ನಮ್ಮ ಹಿಂದೂಸಲ್ಲೇ ಜಾಸ್ತಿ ಇರೋದು. ಬಟ್ ಈಗ ನಾವು ಇರೋದೆಲ್ಲ ನಾರ್ತ್ ಈಸ್ಟ್ ಅಂತ ಇರೋದು ತುಂಬ ಕಮ್ಮಿ ಆಗೋದು. ಲೈಕ್ ನಮ್ಮ ಮನೆ ಮುಂದೆ ನಮ್ಮ ಅಮ್ಮ ಹತ್ರ ಹಾಕ್ತಾರೆ. ಇಲ್ಲಿ ನೋಡಿ ತುಂಬಾ ಖುಷಿಯಾಗಿತ್ತು. ಲೈಕ್ ಪ್ರತಿಯೊಬ್ಬರು ಮನೆ ಮುಂದೆನೂ ರಂಗೋಲಿ ಬಿಡಿಸಿದ್ರು. ಇದಾದಮೇಲೆ ನಾವು ಮಧುರೈ ಮೀನಾಕ್ಷಿ ದೇವಸ್ಥಾನಕ್ಕೆ ಹೋಗ್ತೇವೆ. ಯಾಕಂದ್ರೆ ಬ್ಯಾಂಗ್ಳೂರು ಬರೋ ದಾರಿಲೇ ಇತ್ತು. ಆದರೆ ಗೂಗಲ್ ಮ್ಯಾಪ್ ನಂಬ್ಕೊಂಡು ಹೋಗಿದ್ವಿ, ಬೇರೆ ಯಾವುದೋ ಜಾಗ ತೋರಿಸ್ಬಿಡ್ತು. ಅದಾದಮೇಲೆ ನೆಕ್ಸ್ಟ್ ಎಲ್ಲರೂ ಕೇಳಿಕೊಂಡು ಆಮೇಲೆ ಪ್ರಾಪರ್ ದೇವಸ್ಥಾನಕ್ಕೆ ಹೋದ್ವಿ. ಆಮೇಲೆ ದೇವಸ್ಥಾನದ ಒಳಗಡೆ ಮೊಬೈಲ್ಸ್ ಎಲ್ಲ ಅಲೋ ಇರಲಿಲ್ಲ. ಮೊಬೈಲ್ ಕಾದಿಟ್ಟು ದರ್ಶನಕ್ಕೆ ಹೋದ್ವಿ. ದರ್ಶನ ಮುಗಿಸೋಷ್ಟ್ರಲ್ಲಿ ತುಂಬಾ ಲೇಟ್ ಆಯಿತು. ಆಮೇಲೆ ದರ್ಶನ ಎಲ್ಲ ಮುಗಿಸಿ ಇವಾಗ ನಾವೆಲ್ಲ ವಾಪಸ್ ಬೆಂಗಳೂರಿಗೆ ಹೊರಟ್ವಿ. ಬೆಳಿಗ್ಗೆ ಆಂಡಾಲ್ ದೇವಸ್ಥಾನದ ಮಧುರೈ ಮೀನಾಕ್ಷಿಗೆ ಹೋದ್ವಿ. 2 ಅವರ್ಸಲ್ಲಿ ದರ್ಶನ ಆಗುತ್ತೆ ಅಂದರೆ 4 to 5 ಅವರ್ಸ್ ಆಗೋಯ್ತು. ಸೊ ಎಲ್ಲ ಸುಸ್ತಾಗಿದ್ದಾರೆ. ಏನಾಯ್ತು ಆಯ್ತಿ ಎಲ್ಲ ಫಸ್ಟ್ ಇದೆ ಇದ್ವಿ. ನಮ್ಗೆ ಅಷ್ಟೊತ್ತು ಆಗುತ್ತೆ ಅಂತ ಗೊತ್ತೇ ಇರಲಿಲ್ಲ. ದರ್ಶನ ಸೂಪರ್ ಆಗಿತ್ತು. ಲೇಟ್ ಆಯ್ತು ಸ್ವಲ್ಪ ದರ್ಶನಕ್ಕೆ ಹೋಗೋದು ಬಿಟ್ಟಿದ್ದು ಎಲ್ಲ ಚೆನ್ನಾಗಿತ್ತು. ಚೆನ್ನಾಗಿ ನೋಡಿದ್ವಿ. ದೇವ್ರ ದರ್ಶನ ಮಾಡಿದ್ವಿ. 4-5 ಅವರ್ ಕ್ಯೂ ಅಲ್ಲಿ ನಿಂತ್ವಿ ನಾವು. ಅದೇ ಅದು ಸ್ಪೆಷಲ್ ತಗೊಂಡು ಫ್ರೀಯಲ್ಲಿ ಇರೋರೆ ಬೇಗ ಹೋದ್ರು. ಸೊ ನಾವು 9:20 ಒಳಗಡೆ ಹೋದ್ವಿ. 2:30 ಹಂಗೆ ಆಚೆ ಬಂದ್ವಿ ನಾವು. ಸೊ ಈಗ ನಮ್ಮ ಅಂಕಲ್ ನಮ್ಮ ಡ್ಯಾಡಿ ಎಲ್ಲ ಫುಲ್ ಟಯರ್ಡ್ ಆಗಿ ಹೇಳ್ಕೊಂಡಿದ್ದಾರೆ. ಈಗ ನಾವು ಸುಮ್ಮನೆ ಆಚೆ ವೆಯ್ಟ್ ಮಾಡ್ತಾ ಇದ್ದೀವಿ. ಯಾಕಂದ್ರೆ ಈಗ ಹೈವೇಲಿ ಓಡಿಸ್ಬೇಕಾದ್ರೆ ಕಷ್ಟ ಆಗ್ಬಿಡುತ್ತೆ ನಿದ್ದೆ ಬಂದರೆ. ಹೊಸ ವರ್ಷ ಈಗ ಇದು ಬೆಳಿಗ್ಗೆ ದೇವ್ರದ್ದು ಆಶೀರ್ವಾದದಿಂದ ಅದು ಸ್ವಲ್ಪ ತಡವಾಗಿ ಅವರು ಚೆನ್ನಾಗಿ ನಡೀತಾ ಇದೆ. ಸೊ ಬ್ಯಾಂಗ್ಳೂರ್ ಹೋಗೋಕ್ಕಿನ್ನ 7.5 ಅವರ್ಸ್ ಡ್ರೈವ್ ಇದೆ. ಪ್ರಾಬ್ಲಿ ನಾವು ಹೋಗೋಷ್ಟರಲ್ಲಿ 12 ಗಂಟೆ ಆಗ್ಬಿಡುತ್ತೆ. ಇಲ್ಲಿ ವೆಯ್ಟ್ ಮಾಡ್ತಾ ಇದ್ದೀವಿ ನಾವು. ನಮ್ಮ ಡ್ಯಾಡಿ ನಮ್ಮ ಅಂಕಲ್ ನಿದ್ದೆ ಮಾಡಿ ಮುಗಿಸ್ಲಿ ಅಂತ ಕಾಯ್ತಾ ಇದ್ದೀವಿ. ಈಗ 9 ಗಂಟೆಗೆ ಹೋದ್ವಿ. 12 ಗಂಟೆವರೆಗೂ ಇದ್ವಿ. 12 ಗಂಟೆನ 2 ಗಂಟೆ ಈಗ ಆಗ್ಬಿಡುತ್ತೆ ಅಂತ ನೋಡಿದ್ರೆ 12 ಆಯ್ತು, 1 ಆಯ್ತು, 2 ಆಯ್ತು. 2 ಗಂಟೆ ದರ್ಶನ ಆಯ್ತು. ನೋಡ್ಕೊಂಡ್ವಿ. ಅಲ್ಲಿ ಬಂದ್ವಿ ಒಂದು ಹಳ್ಳಿ ಮಾರ್ಕೆಟ್ ತಗಡೆ ಕೂತ್ಕೊಂಡು ಪ್ರಸಾದ ತಿಂದ್ವಿ. ಆಮೇಲೆ ಹೋಗಿ ಹೋಗ್ತಾ ಇದ್ವಿ. ಇಡೀ ದಿವಸದಾಗೆ ನಾವು ಬೆಂಗಳೂರಲ್ಲಿ ಇರ್ಬೇಕಾಗಿತ್ತು. ಕಾಫಿ ಕುಡಿಯಕ್ಕೆ ನಿಲ್ಸಿದ್ವಿ. 40 ಗಂಟೆ ನಿದ್ದೆ ಮಾಡಿದ್ವಿ. ಆಮೇಲೆ ಬರ್ತಾ ಇದ್ದೀವಿ. ಯಾವಾಗಿದ್ರು ಹೊಸ ವರ್ಷಕ್ಕೆ ದೇವಸ್ಥಾನಗಳಿಗೆ ಏನೇ ಇದ್ರೂ ಕಡಿಮೆ ಮಾಡಬೇಕು ಹೋಗೋದನ್ನ. ಇಲ್ಲ ಅಂತಂದ್ರೆ ಫಸ್ಟೇ ಹೋಗಿ 3 ಗಂಟೆ ರಾತ್ರಿಗೆ ಕಾಯ್ಕೊಂಡಿದ್ದು ದೇವ್ರು ನೋಡ್ಕೊಂಡು ಬರ್ಬೇಕು. ರಜಾ ಇತ್ತಲ್ಲ ಅಂತ ಎಲ್ಲರೂ ಬಂದಿದ್ದಾರೆ. ಮತ್ತೆ ಎಲ್ಲಾ ಕಡೆಗೂ ಗೊಂದಲ ಜಾಸ್ತಿ ಆಗಿ ಜನಗಳು ಎಲ್ಲೆಲ್ಲಿ ಹೋಗ್ಬೇಕು ಅಂತ ಹೋಗಿ ದೇವಸ್ಥಾನ ದಾರಿ ಹಿಡ್ಬಿಟ್ಟಾರೆ. ಆದ್ರೂ ಈಗ ಮಧುರೈ ಮೀನಾಕ್ಷಿ ಹತ್ರ ಹೋಗಿದ್ದು ಅಂತ ಅಂದ್ಬಿಟ್ಟು ದೇವಸ್ಥಾನಕ್ಕೆ ನೋಡಕ್ಕೆ ಅಂತ ಹೋದದ್ದು. ಅದು ಅನ್ಎಕ್ಸ್ಪೆಕ್ಟೆಡ್ ಆಗಿ ಹೊಸ ವರ್ಷ ಎಲ್ಲರೂ ಅವರೇ ಬಂದ್ಬಿಟ್ಟಿದ್ದಾರೆ. ಅದಕ್ಕಾಗಿ ಸ್ಪೆಷಲ್ ದರ್ಶನ ಲಾಂಗ್ ಆಗಿ ಹೋಗಿದೆ. ಸಾಕಾಗೋಯ್ತು ಅಷ್ಟೇ. ದೇವ್ರು ನೋಡ್ಬೇಕು ಅಂತ ಛಲ ಹಿಡಿದು ದೇವ್ರು ನೋಡ್ಕೊಂಡು ಬಂದ್ವಿ. ಡ್ಯಾಡಿ ಹಾಯ್ ಕಡ್ಲೆಕಾಯಿ ತಿಂತಾ ಇದ್ದಾರೆ ಡ್ಯಾಡಿ. ಕಡ್ಲೆಕಾಯಿ ತಿಂದಾದ್ಮೇಲೆ ಮಾತಾಡ್ತಾರೆ. ಇವಾಗ ಡಿಸ್ಟರ್ಬ್ ಮಾಡಬೇಡ. ಸೇಲಂ ಹತ್ರ ಇದ್ದೀವಿ. ಸೇಲಂ ಹತ್ರ
ಈ ಥರ ಟ್ರಾಫಿಕ್ ಐತೆ. ನಾವು ಬೆಂಗಳೂರು ಸೇರೋದು ಯಾವಾಗ? 11 ಗಂಟೆ ನಾವೇನೇ ಅನ್ಕೊಂಡಿದ್ವಿ 8 ಗಂಟೆಗೆ ಹಂಗೆ ಆಯ್ತಾ ಅದೇ ಅಂತ. ಬೆಳಿಗ್ಗೆ ಹೋಗ್ಬೇಕು ಅಂತ ಅಷ್ಟೆಲ್ಲ ಏನಾಗಲ್ಲ. ಒಂದು 11 ಗಂಟೆ ಆಗ್ಬೋದು. ಎಲ್ಲೂ ಮಧ್ಯದಲ್ಲಿ ನಿಲ್ಲಿಸದೆ ಹೋದರೆ. ಇನ್ನು ಬೆಂಗಳೂರು 250 ಕಿಲೋಮೀಟರ್ ಐತೆ. ಅದೇಂಗ್ ಹೋಗ್ಬಿಡ್ತೀವಿ ಬೇಗ ಬೇಗ ಈ ಟ್ರಾಫಿಕ್ ಅಲ್ಲಿ. ಇಲ್ಲಿ ಸ್ವಲ್ಪ ಟ್ರಾಫಿಕ್ ಅನ್ಸಿದೆ, ಮುಂದೆ ಖಾಲಿ ಇದೆ ಅನ್ನೋ ತರ ಇದೆ. ಸೊ ಇವಾಗ ಆಗಲೇ 9:15 ಆಗಿದೆ. ನಾವಿನ್ನೂ ತಮಿಳ್ನಾಡು ಬಿಟ್ಟು ಹೋಗೋಕ್ಕಾಗಿಲ್ಲ. ಇಲ್ಲೇ ಶರವಣ ಭವನ್ ಊಟಕ್ಕಂತ ಬಂದಿದ್ದೀವಿ. ಇವತ್ತು ಆಕ್ಚುಲಿ ಪ್ರಾಪರ್ ಊಟ ಇವಾಗಲೇ ಮಾಡ್ತಾ ಇರೋದು ಬೆಳಗ್ಗೆಯಿಂದ. ಇಡೀ ದಿನದಲ್ಲಿ ಇದೇ ನಮ್ಮ ಮೊದಲನೇ ಪ್ರಾಪರ್ ಊಟ ಅಂತ ಹೇಳ್ಬೋದು. ಲೈಕ್ ರುಚಿಯಾಗಿತ್ತು. ಕರ್ನಾಟಕ ಕಾರ್ಗಳೇ. ತಮಿಳ್ನಾಡು ಬಾರ್ಡರ್ ಮತ್ತು ಕರ್ನಾಟಕ ಬಾರ್ಡರ್ ಮಧ್ಯೆ ಬಂದಾಗ ಲೈಕ್ ಪೂರ 3 ರೋಡು ಜಾಮ್ ಆಗಿಬಿಟ್ಟಿತ್ತು. ಎಲ್ಲ ಕಡೆ ಲಾರಿ ಅದೇ ಇತ್ತು. ಲಿಟ್ರಲಿ ಲೈಕ್ 11:15 ರಾತ್ರಿ 12 ಗಂಟೆಗಾದರೂ ಅಷ್ಟು ಜಾಮ್ ಆಗಿ ನಾವು ಇನ್ನೇನು ಮನೆಗೆ ಹೋಗೋದು ಇನ್ನೂ ಲೇಟ್ ಆಗಿಬಿಡುತ್ತೆ ಅಂದ್ಕೊಂಡಿದ್ವಿ. ಸೊ ನೆಕ್ಸ್ಟ್ ನಾವು ಮನೆಗೆ ಬರೋಷ್ಟರಲ್ಲಿ ಬೆಳಗಿನ ಜಾವ 1 ಗಂಟೆ ಆಗಿಬಿಟ್ಟಿತ್ತು. ಸೊ ನಮ್ಮ ಮನೆಗೆ ಡ್ರಾಪ್ ಮಾಡಿ ನಮ್ಮ ಅಂಕಲ್ ಅವ್ರ ಮನೆಗೆ ಹೊರಟರು. Jan 1 ನಾವು ತಮಿಳ್ನಾಡಿಂದ ಹೊರಟು Jan 2 ಬಂದು ಮನೆಗೆ ತಲುಪ್ದಂಗೆ ಆಯಿತು. ಹೋಪ್ಫುಲಿ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ.